ಒಬ್ಬ ಲಜ್ಜೆಗೆಟ್ಟ ಬಿಜೆಪಿಯ ಸಂಸದರಿಗೆ ಪ್ರಶ್ನೆ ಮಾಡೋ ತಾಕತ್ತಿಲ್ಲ, ದಮ್ಮಿಲ್ಲ. ಈ ಸಂಸದ ಸುಧಾಕರ್ ಅವ್ರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಒಬ್ಬ ನಾಲಾಯಕ್ ಎಂಪಿಗೂ 27 ಜನ ಹೋಗಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಂಪಿಗಳಾಗಿ. ಒಬ್ಬ ಕೂಡ ಪ್ರಶ್ನೆ ಮಾಡೋದಿಲ್ಲ. ಕೇಂದ್ರ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ನಮ್ಮ ರೈತರ ಮೇಲೆ ಹಾಗೂ ದೀನ ದಲಿತರ ಮೇಲೆ ಹಾಗೂ ಬಡವರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆಗೆ ಹೊಡಿತಾ ಇರ್ತಕ್ಕಂಥದ್ದನ್ನ ನಾವು ವಿನೂತನವಾಗಿ ಯಾವ ರೀತಿ ಅಂತಂದ್ರೆ, ಈ ಶಿಡ್ಲಘಟ್ಟ ಸರ್ಕಾರದಲ್ಲಿ ಒಲೆ ಅಂಟಿಸುವ ಮೂಲಕ, ಹಾಗೆ ಕಟ್ಟಿಗೆ ಒಲೆಯಲ್ಲಿ ನಾವು ಅಡಿಗೆ ಮಾಡುವ ಮೂಲಕ ಅವ್ರಿಗೆ ಕೇಂದ್ರ ಸರ್ಕಾರಗಳನ್ನ ಕೇಂದ್ರ ಸರ್ಕಾರನ ಪ್ರತಿಭಟನೆ ಮಾಡುವ ಮೂಲಕ ಅವ್ರಿಗೆ ಎಚ್ಚರಿಕೆ ಮೂಲಕ ನೀವೇನಾದ್ರು ಮತ್ತೆ ಕಮ್ಮಿ ಮಾಡಿಲ್ಲ ಅಂದ್ರೆ ಅದು ಈ ತರ ಧ್ವನಿ ಎತ್ತೀವಿ ಅನ್ನೋದ್ರಿಂದ ಎಲ್ಲಾ ಘಟಕದ ಅಧ್ಯಕ್ಷರುಗಳು, ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲಾ ಅಧ್ಯಕ್ಷರು ಕೂಡ ನಾವು ವಿನೂತನವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿದೆ ಗ್ಯಾಸ್ ಬೆಲೆ ಯಾವ ರೇಟ್ ಇತ್ತು, ಈಗ ಯಾವ ರೇಟ್ ಬಂದಿದೆ, ಯಾವ ರೇಟ್ ಯಾವ ಪ್ರೈಸ್ ಇತ್ತು, ಇವಾಗ ಯಾವ ಪ್ರೈಸ್ ಬಂದಿದೆ ನಿಮ್ಗೆ ಗೊತ್ತಿಲ್ಲ. ಏನಕ್ಕಪ್ಪ ಇಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ, ಈ ಮೋದಿ ಅವರು ಏನ್ ಮಾಡಿದ್ದಾರೆ, ಮೊದಲು ಇಸ್ರೇಲ್ಗೆ ನಮ್ಗೆ ಒಪ್ಪಂದ ಆಗಿರೋ ಸಂದರ್ಭದಲ್ಲಿ ನಮಗೆ ತೈಲವನ್ನ ಸರಬರಾಜು ಮಾಡಿ ಕೊಡ್ತಾ ಇದ್ರು. ಈಗ ಮೋದಿ ಅವರು F-16 ಫೈಲ್ಸ್ ಅಲ್ಲಿ ಸಿಗಾಕೊಂಡಿದ್ದಾರೆ. F-16 ಫೈಲ್ಸ್ ಸಿಗಾಕೊಂಡಿರೋದ್ರಿಂದ ಈ ಅಮೆರಿಕ ಏನ್ ಮಾಡ್ತಿದೆ, ನನ್ನ ದರ್ಬಾರ್ ನಡೀಬೇಕು, ನನ್ನ ಸಾಮ್ರಾಜ್ಯ ನಂದೇ ನಡೀಬೇಕು ಅನ್ನೋದ್ರ ಮೂಲಕ, ಈಗ ಮೋದಿಯನ್ನ ಭಯ ಬೀಳಿಸೋದ್ರ ಮೂಲಕ ಈಗ ಅಮೆರಿಕದಲ್ಲಿ ತೈಲವನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ನಮ್ಗಾಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಂಥ ನರೇಂದ್ರ ಮೋದಿಯನ್ನ, ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನ ನಾನು ಎಂದೂ ಕೂಡ ನೋಡಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ, ಇಲ್ಲಿ ರೈತರು ಈ ಫರ್ಟಿಲೈಸ್ ಬೆಲೆ ಏನಾಗಿದೆಯಪ್ಪ ಅಂತಂದ್ರೆ, ನಾನು ಮೊನ್ನೆ ಪೈಪ್ಗೆ ಇದಾಕಣ ಬೆಲೆ ಇಡ್ಬೇಕು ಅಂತ ಹೇಳಿ ಪಂಚಿಂಗ್ ಪೈಪ್ ತಗೊಳಕ್ ಹೋದಾಗ 15 ದಿನ ಹಿಂದಗಡೆ ಎಷ್ಟಿತ್ತಪ್ಪ ಅಂದ್ರೆ 900 ರೂಪಾಯಿ ಇತ್ತಿದ್ದು. ಮೊನ್ನೆ ಹೋಗಿ ನೋಡ್ತೀನಿ, ನಿನ್ನೆ ತಗೊಂಡು ಹೋದಂತ ಸಂದರ್ಭದಲ್ಲಿ 2100 ರೂಪಾಯಿ ಆಗಿದೆ. ಲೆಕ್ಕ ಹಾಕೊಳ್ಳಿ ನೀವು. ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನು ಗೆಲ್ಲಿಸಿದಕ್ಕೆ ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ನೋಡ್ರಿ, ಇವಾಗ ಮೊದಲ ರೀತಿ ಎಲ್ಲಪ್ಪ, ಮೊದ್ಲು ಅಡ್ಗೆ ಮಾಡಬೇಕು ಅಂತಂದ್ರೆ ಕಟ್ಗೆ ಒಲೆನ ಅರಣ್ಯ ಹೊಡ್ಕೊಂಡ್ಬಂದು ಅಡ್ಗೆ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂತಂದ್ರೆ, ಅಡ್ಗೆ ಮಾಡಕ್ಕೆ ಕಟ್ಗೆ ಹೊಡ್ಕೊಂಬಂದ ಅಂತಂದ್ರೆ ಫಾರೆಸ್ಟ್ ಹಿಡ್ಕೊಂಡ್ಬಂದು ಕೇಸಾಗಿ ಒಳಗಾಗ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಂಥ ಲಜ್ಜೆಗೆಟ್ಟ ಈ ಮೋದಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮಗೆ ಇಲ್ಲಿ ಗ್ಯಾಸ್ ಬೆಲೆ ಇಲ್ಲ, ನಮ್ಗೆ ಇಲ್ಲಿ ತೈಲ ಇಲ್ಲ, ನಮ್ಗೆ ಇಲ್ಲಿ ಅಭಾರಿ ಆಗಿದೆ. ಇಂಥ ಸಂದರ್ಭದಲ್ಲಿ 5 ಟನ್ಗಳಷ್ಟು ತೈಲವನ್ನ ಬಾಂಗ್ಲಾದೇಶ ಸರಬರಾಜು ಮಾಡ್ತಾ ಇದಾರೆ. ಯಾವ ನ್ಯಾಯ ರೀ ಮೋದಿ ಸಾಹೇಬ್ರೆ ನೀವು ಮಾಡ್ತಾ ಇರೋದು? ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ನಮ್ಮ ದೇಶವನ್ನ ದಿವಾಳಿ ಮಾಡಕ್ ಹೊರಟಿದ್ದೀರಾ ನೀವು? ನಾನು ಏನ್ ಹೇಳಕ್ ಬಯಸ್ತೀನಪ್ಪ ಅಂತ ಇವ್ರಿಗೆ ಅಂತಂದ್ರೆ, ನಮ್ಮ ಸರ್ಕಾರ 5 ಕೆಜಿ ಅಕ್ಕಿ ಕೊಟ್ರೆ, 200 ದುಡ್ಡು ಕೊಟ್ರೆ, ನಾವು ರೇಷನ್ ಕೊಟ್ರೆ, ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಏನಪ್ಪಾ ದೂಷಣೆ ಮಾಡ್ತದೆ, ದೇಶ ದಿವಾಳಿ ಆಗ್ತದಂತೆ. ಏನಾಗುತ್ತೆ? ದೇಶ ದಿವಾಳಿ ಆಗುತ್ತಂತೆ. ಇವ್ರು ಮಾಡ್ತಾ ಇರೋದು ನೋಡಿ, ಅದಾನಿ ಅಂಬಾನಿಯನ್ನ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರೆ ಇವ್ರಿಗೆ ದೇಶ ದಿವಾಳಿ ಆಗಲ್ವಂತೆ. ನಮ್ಮ ರೈತರಿಗೆ ರೇಷನ್ ಕೊಟ್ರೆ 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹಾಕಿದ್ರೆ, ನಾವು ಬಡವರಿಗೆ ನಾವೇನಾದ್ರೂ ಕಷ್ಟಕ್ಕಾದ್ರೆ ದೇಶ ದಿವಾಳಿ ಆಗತ್ತಂತೆ. ಯಾವನಾರ ನ್ಯಾಯ ರೀ ಮೋದಿ ಸಾಹೇಬ್ರೆ? ತಾವ್ ಹೇಳಿರ್ತಕ್ಕಂಥದ್ದು ಒಂದೇನಾದ್ರೂ ಮಾಡಿದ್ರೆ ನನ್ನ ರಾಜಕೀಯ ಜೀವನ ನಿವೃತ್ತಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿಕೆ ಮೋದಿ ಕೇಳಲಿಕ್ಕೆ ಬಯಸ್ತೇನೆ. ಇಂಥ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರವನ್ನ ನಾವು ಒಗ್ದಿಲ್ಲ ಅಂತಂದ್ರೆ, ನಾಳೆ ದಿನ ಬೀದಿಯಲ್ಲಿ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಯಾವ ರೀತಿ ನ್ಯಾಯ ಸಿಗೋದಿಲ್ಲ ಸ್ವಾಮಿ. ಇವ್ರು ಹೇಳಿರ್ತಕ್ಕಂಥದ್ದೇನು, ಗೆದ್ದಿದ್ದ ಸಂದರ್ಭದಲ್ಲಿ ಏನ್ ಹೇಳಿದ್ರಪ್ಪ, ಪಟಾಪಟ್ 15 ಲಕ್ಷ ಆಲ್ತಾವು ಅಕೌಂಟ್ ಅಂತ ಹೇಳಿದೆ. ಏನಂದ್ರೆ, ಪಟಾಪಟ್ ಖಾತಾ ಕೋಲು ಸನಾತನ್ 15 ಲಕ್ಷ ಆಲ್ತಾವು ಅಂತಂದ್ರೆ 15 ಲಕ್ಷ ಬಂದಿದ್ದೇನಪ್ಪ, ಬಂತೇನಪ್ಪ ಯಾರಿಗಾದ್ರೂ ಅಕೌಂಟ್ಗೆ? ಬಂತೇನಪ್ಪ? 2 ಲಕ್ಷ ಕೋಟಿ ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿ ಪಕೋಡ ಮಾರಿ ಅಂತಾರೆ ಇಲ್ಲ ಸ್ವಾಮಿ. ನಿಮ್ಮಂತವ್ರನ್ನ ಪ್ರಧಾನಿ ಮಾಡಿದಕ್ಕೆ ನಾವು ಪಕೋಡ ಮಾರ್ಬೇಕಾ? ಪಕೋಡ ಮಾರಿಸಿ ಪಕೋಡ ಮಾಡೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ರಿ ಈಗಾಗಲೇ ನೀವು. ನಾನು ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ, ಖಾತಾ ಕೋಲ ಅಂದ್ರೆ ಕೂಲ್ತೀವಿ, 15 ಲಕ್ಷ ಅದು ಮಾಡ್ಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ದೇಶದ ಸಂಪತ್ತು, ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತನ್ನ ನಾವು ಕಟ್ಟಿದ ತೆರಿಗೆನ ನಮಗ್ ಕೊಡ್ರಿ ಸ್ವಾಮಿ ಅಂತ ನಾವು ನ್ಯಾಯ ಕೇಳಿದ್ರೆ, ಒಬ್ಬ ಲಜ್ಜೆಗೆಟ್ಟ ಬಿಜೆಪಿಯ ಸಂಸದರಿಗೆ ಪ್ರಶ್ನೆ ಮಾಡೋ ತಾಕತ್ತಿಲ್ಲ, ದಮ್ಮಿಲ್ಲ. ಈ ಸಂಸದ ಸುಧಾಕರ್ ಅವ್ರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಮಾಡಪ್ಪ ಸಂಸದ ಸುಧಾಕರ್ ತಮ್ಗೆ ಹೇಳಿಕ್ ಬಯಸ್ತೇನೆ, ತಾವ್ ಯಾವಾಗೂ ಕೂಡ ನನ್ನ ದೇಶದ ಪರ, ಬಡವರ ಪರ, ದೀನದಲಿತರ ಪರ, ರೈತರ ಪರ ಅಂತ ಮಾತಾಡ್ತಿರಲ್ಲ ಸ್ವಾಮಿ ಸಂಸದ್ರೆ. ನೀವು ಸಂಸತ್ತಲ್ಲಿ ಯಾಕೆ ಧ್ವನಿ ಎತ್ತಿ ಮಾತಾಡೋದಿಲ್ಲ?
ಈ ಗ್ಯಾಸ್ ಬೆಲೆ ಇಷ್ಟು ಪ್ರೈಸ್ ಆಗಿದೆಯಲ್ಲ, ನೀವ್ ಯಾಕೆ ಧ್ವನಿ ಎತ್ತದಿಲ್ಲ? ಫರ್ಟಿಲೈಸರ್ ಇಷ್ಟು ಜಾಸ್ತಿ ಆಗಿದೆಯಲ್ಲ, ನೀವ್ ಯಾಕೆ ಧ್ವನಿ ಎತ್ತದಿಲ್ಲ? ಯಾಕೆ ಸಭೆನೇ ಧ್ವನಿ ಎತ್ತದಿಲ್ಲ? ನಿಮ್ಗೇನು ನಿಮ್ ಜೊತೆಗಿರೋರು ನಿಮ್ ನಂಬ್ಕೊಂಡಿರೋರು ಮಾತ್ರ ಚೆನ್ನಾಗಿರ್ಬೇಕು. ಆದ್ರೆ ನಿಮ್ಗೇನಾದ್ರು ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಪ್ರಶ್ನೆ ಮಾಡಿದ್ರೆ ಸಾಕು, ಅವ್ರನ್ನ ತೆಲುಗಾಕ ಅಂತ ಕೆಲಸ ಮಾಡ್ತಾರ, ಅವ್ರನ್ನ ದೂರ ಮಾಡೋ ಕೆಲಸ ಮಾಡ್ತಾರ. ಇದೇನಾ ನೀವು ಕೊಟ್ಟಿರಕ್ಕಂತ ಅಭಿವೃದ್ಧಿ? ಇದೇ ನಾನು ಕೊಟ್ಟಿರಕ್ಕಂತ ಅಭಿವೃದ್ಧಿ? ಹಾಗಾಗಿ ನಾನು ಈ ಸಂಸದ ಸುಧಾಕರ್ ಅವ್ರಿಗೆ ಹೇಳಕ್ ಬಯಸ್ತೇನೆ, ಸಂಸದ ಸುಧಾಕರ್ ಅವರೇ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ, ನಿಮ್ಗೇನಾದ್ರು ಚಿಕ್ಕಬಳ್ಳಾಪುರ ಜನ ಉಳಿಬೇಕು ಅಂತಿದ್ರೆ, ಚಿಕ್ಕಬಳ್ಳಾಪುರ ಜನ ಬೀದಿ ಪಾಲ್ ಆಗ್ಬಾರ್ದು ಅಂತಿದ್ರೆ, ಚಿಕ್ಕಬಳ್ಳಾಪುರ ಜನ ಅನ್ನಕ್ಕೂ ಒದ್ಲಾಡ್ಬೇಕು ಅಂತ ಒದ್ಲಾಡ್ಬಾರ್ದು ಅಂತಿದ್ರೆ, ನೀವು ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಿ ಸ್ವಾಮಿ. ಒಬ್ಬ MP, ಒಬ್ಬ ನಾಲಾಯಕ್ MP ಗೂ 22 ಜನ ಹೋಗಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ MP ಗಳಾಗಿ. ಒಬ್ಬ ಕೂಡ ಪ್ರಶ್ನೆ ಮಾಡೋದಿಲ್ಲ. ಇವ್ರಿಗೇನಾದ್ರು ಕಮಿಷನ್ ಹೋಗ್ತಿದ್ಯಾ ಗೊತ್ತಿಲ್ಲ, ಇವ್ರಿಗೇನಾದ್ರು ಪಾಲ್ ಹೋಗ್ತಿದ್ಯಾ ಗೊತ್ತಿಲ್ಲ. ಯಾಕೆ MP ಗಳು ಯಾರು ಕೂಡ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ನಮ್ಮ ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಸದರಿಗಿರ್ಬೋದು, ಎಲ್ಲಾ ಸಂಸದರಿಗಿರ್ಬೋದು, ಬಿಜೆಪಿ ಸಂಸದರಿಗೆ ಹಾಗೂ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನೀವು